ಹುಬ್ಬಳ್ಳಿಯ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಹುಬ್ಬಳ್ಳಿ. ನಾನು ಡಾಕ್ಟರ್ ಅಕ್ಕ ಮಹಾದೇವಿ ರೊಟ್ಟಿಮಠ್, ಕನ್ನಡ ಉಪನ್ಯಾಸಕಿ. ಇಂದು ದ್ವಿತೀಯ PUCಯ 5ನೇ ಗದ್ಯವಾದಂತಹ ದಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಗದ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ದಣಿಗಳ ಬೆಳ್ಳಿ ಲೋಟ ಈ ಗದ್ಯವನ್ನು ಪ್ರಾರಂಭಿಸುವಂತಹ ಪೂರ್ವದೊಳಗೆ ನಾವು ಲೇಖಕಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದನ್ನು ಬರೆದಂತಹವರು ಡಾಕ್ಟರ್ H. ನಾಗವೇಣಿಯವರು. ಆಧುನಿಕ ಕನ್ನಡ ಸಾಹಿತ್ಯದ ಮಹತ್ವದ ಲೇಖಕಿಯರಲ್ಲಿ ಒಬ್ಬರಾದಂಥವರು. ಮಂಗಳೂರಿನ ಹೊನ್ನೆಕಟ್ಟೆ ಅನ್ನುವಂತಹ ಪ್ರದೇಶದಲ್ಲಿ ಜನಿಸಿದರು. ಮಾಹಿತಿ ವಿಜ್ಞಾನ ಕ್ಷೇತ್ರದೊಳಗೆ ಸ್ನಾತಕೋತ್ತರ ಪದವಿಯನ್ನು ಪಡೆದಂತಹ ಇವರು ಕಲ್ಕತ್ತಾದ ರಾಷ್ಟ್ರೀಯ ಗ್ರಂಥಾಲಯದ ಕೇಂದ್ರೀಯ ಪರಾವರ್ತನೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ ಈಗ ಹಂಪಿ ಕನ್ನಡ ವಿಶ್ವವಿದ್ಯಾಲಯದೊಳಗೆ ಮುಖ್ಯ ಗ್ರಂಥಪಾಲಕಿಯಾಗಿ ಸೇವೆಯನ್ನು ಸಲ್ಲಿಸಿದಂಥವರು. ತಮ್ಮ ಭಾಗದ ಅಂದರೆ ಕರಾವಳಿಯ ಪರಿಸರವನ್ನು ತಮ್ಮ ಕಥೆಗಳಲ್ಲಿ ಚಿತ್ರಿಸಿರುವಂಥದ್ದು ಕಂಡುಬರ್ತಾ ಇದೆ. ಮುಖ್ಯ ಗ್ರಂಥಪಾಲಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾಗಲೂ ಕೂಡ ಸಾಹಿತ್ಯ ಕ್ಷೇತ್ರದೊಳಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಸಲ್ಲಿಸಿರ್ತಕ್ಕಂಥವರು. 4ನೇ ನೀರು, ಮೀಯುವ ಆಟ ಅನ್ನುವಂತಹ ಕಥಾ ಸಂಕಲನಗಳು, ಗಾಂಧಿ ಬಂದ ಅನ್ನುವಂತಹ ಕಾದಂಬರಿ, ಹಾಗೆ ನವೋದಯದ ಕಥೆಗಾರ್ತಿ ಗೌರಮ್ಮ, ರಂಗಸಂಪನ್ನ ಕಂಬಾರ, ಸಾರ ವಿಸ್ತಾರ, ತಿರುಳು ತೋರಣ ಅನ್ನುವಂಥದ್ದು ಇವರ ಇತರ ಕೃತಿಗಳಾದಂತಹವುಗಳು. ವಸುಂಧರೆಯ ಜ್ಞಾನ ಅನ್ನುವಂತಹ ಪ್ರಬಂಧ ಸಂಕಲನ, ಸೂರ್ಯನಿಗೊಂದು ವಿಳ್ಳೆಯ ಅನ್ನುವಂತಹ ಅಂಕಣ ಬರಹಗಳ ಸಂಗ್ರಹ ಕೂಡ ಇವರದಿದೆ. ಎಲೆಮರೆ ಕಾಯಿ ಹಾಗೆ ಸಾಹಿತ್ಯ ಕ್ಷೇತ್ರದೊಳಗೆ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಇವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಅರಸಿ ಬಂದಿವೆ. 1997ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ರತ್ನಮ್ಮ ಹೆಗಡೆ ಕಥಾ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಚದುರಂಗ ಪ್ರಶಸ್ತಿ ಹಾಗೂ ಗೀತಾ ದೇಸಾಯಿ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ದಣಿಗಳ ಬೆಳ್ಳಿ ಲೋಟ ಈ ಕಥೆಯಲ್ಲಿ ಬರುವಂತಹ ವಿಷಯ, ಮನುಷ್ಯನಿಗೆ ಭಾವನೆಗಳು ಇರುವಂತೆ ಹೊಳೆಗೂ ಕೂಡ ಭಾವನೆಗಳು ಇರ್ತವು. ಈ ಕಥೆಯ ಉದ್ದಕ್ಕೂ ಹೊಳೆಯ ಪಾತ್ರವನ್ನು ಸಕ್ರಿಯವಾಗಿ ಚಿತ್ರಿಸಿರುವುದು ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲ, ಕರಾವಳಿ ತೀರದ ಬಡ ಜನರ ಬದುಕು, ಅವರ ಅಸಹಾಯಕತೆ ಹಾಗೂ ಆ ಭಾಗದ ಆಡುಭಾಷೆಯ ಸೊಗಸು, ಇವೆಲ್ಲವುಗಳನ್ನು ಈ ಕಥೆಯಲ್ಲಿ ಮನೋಜ್ಞವಾಗಿ ಚಿತ್ರಿಸ್ತಾ ಹೋಗ್ತಾ ಇದ್ದಾರೆ. ಈ ಕಥೆಯ ಆರಂಭ ಹೆಂಗಿದೆ? ಈ ಗದ್ಯದ ಪ್ರಾರಂಭದಲ್ಲಿ ಹೊಳೆಗೆ ಬೈಯುವುದರೊಂದಿಗೆ ಈ ಗದ್ಯ ಆರಂಭವಾಗ್ತಾ ಇದೆ. ಆ ಮಾನಗೇಡಿ ಹೊಳೆಗೆ ಒಂದಿಷ್ಟು ಉಗುರೆಡೆಯಲ್ಲಿ, ಅದು ಉಗುರೆಡೆ ಉಗುರಿನ ಕಣದಲ್ಲಿರುವಷ್ಟು, ಅಂದರೆ ಚೂರ ಸ್ವಲ್ಪ ಅಂತ ನಾವೇನು ಹೇಳ್ತೀವಲ್ಲ ಹಂಗೆ ನಾಚಿಕೆ ಅನ್ನುವಂಥದ್ದಿದ್ರೆ ಇದು ಈ ಪರಿಯ ಬೈಗಳಕ್ಕೆ ತಟ್ಟನೆ ಇಂಗಿ ಹೋಗ್ತಾ ಇತ್ತು, ಅಥವಾ ಸರನೆ ನುಗ್ಗಿ ಬಂದು ಆಕೆಯನ್ನು ನುಂಗಿ ಬಿಡ್ತಾ ಇತ್ತು. ಆ ಹೊಳೆಗೆ ಸ್ವಲ್ಪ ಆದ್ರೂ ಒಂಚೂರ ಇಷ್ಟ ಅಂತ ಹೇಳ್ತೀವಲ್ಲ ಹಂಗೆ ಇಷ್ಟ ನಾಚಿಕೆ ಅನ್ನೋದಾದ್ರೂ ಇದ್ರೆ ಒಂದು ಆಕೆ ಬೈಯುವಂತಹ ಬೈಗಳಕ್ಕೆ ಅದು ಇಂಗಿ ಹೋಗುವುದು, ಅಂದರೆ ಅದರ ನೀರೆಲ್ಲ ಸೋರಿ ಹೋಗುವಂಥದ್ದು, ನೀರೆಲ್ಲ ಭೂಮಿ ಒಳಗಡೆ ಹೋಗಿ ಮೇಲೆ ಒಣ ಭೂಮಿ ಆಗುವಂಥದ್ದು, ಹಾಗಾದರೂ ಆಗಬೇಕಾಗಿತ್ತು. ನದಿ ನೀರೆಲ್ಲ ಪೂರ್ತಿಯಾಗಿ ಹಿಂಗೆ ಹೋಗಬೇಕಾಗಿತ್ತು, ಇಲ್ಲ ರಭಸವಾಗಿ ಹರಿದು ಬಂದು ಆಕೆಯನ್ನು ತನ್ನ ಒಡಲೊಳಗೆ ಸೇರಿಸ್ಕೊಳ್ಬೇಕಾಗಿತ್ತು. ಆದರೆ ಅವು ಎರಡನ್ನೂ ಆ ನದಿ ಮಾಡ್ತಾ ಇಲ್ಲ. ಆ ಹೊಳೆ ಎರಡನ್ನೂ ಕೂಡ ಮಾಡ್ತಾ ಇಲ್ಲ. ಒಂದು ತಾನು ಕೂಡ ನಾಶವಾಗ್ತಾ ಇಲ್ಲ, ತಾನು ಕೂಡ ಹಿಂಗೆ ಹೋಗ್ತಾ ಇಲ್ಲ, ಮತ್ತೊಂದು ಆಕೆಗೂ ಕೂಡ ಏನು ತೊಂದರೆ ಮಾಡ್ತಾ ಇಲ್ಲ. ನೀ ಏನು ಬೇಕಾದ ಮಾತಾಡು, ಒಂದು ಗಾದೆ ಮಾತನ್ನು ಇಲ್ಲಿ ಬಳಸ್ತದೆ, ಊದು ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ. ನೀ ಏನೇ ಹೇಳಿದ್ರು ಕೂಡ ಅದು ನನ್ನ ಬಾಲಕ ಅಂದಂಗೆ, ಅಂದ್ರೆ ನನಗೇನು ಮೈಗೆ ಹತ್ತೋದೇ ಇಲ್ಲ,
ಕೆಲವೊಮ್ಮೆ ನಾವು ಹೇಳ್ತಿರ್ತೀವಿ ನೋಡಿ, ನೀ ಏನು ಬೈದ್ರೂ ಹಿಂಗೆ ಜಾಡಿಸ್ಕೊಂಡು ಬಿಡ್ತೀನಿ, ನನಗೇನು ಹತ್ತೋದೇ ಇಲ್ಲ ಅಂಥೇಳಿ. ಹಂಗೆ ಆ ನದಿನೂ ಕೂಡ, ಆ ಹೊಳೆನೂ ಕೂಡ ಆಕೆ ಎಷ್ಟೇ ಬೈಲಿ ಏನೇ ಮಾಡಲಿ ಅದೆಲ್ಲವನ್ನು ನೆಗ್ಲೆಕ್ಟ್ ಮಾಡ್ತಾ ಇದೆ ಅಂತೆ. ಅದು ಏನು ನನಗೇನು ಸಂಬಂಧ ಇಲ್ಲ ಅನ್ನೋ ಹಾಗೆ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ. ಅಂದರೆ ಕಸ ಕಡ್ಡಿಗಳನ್ನು ಹೊತ್ತು ಹರಿಯುತ್ತಲೇ ಇತ್ತು ಅತ್ತ ಕಡಲತ್ತ. ಕಡಲನ್ನು ಸೇರುವುದಕ್ಕಾಗಿ ಆ ನದಿ ಹರಿತಾನೇ ಇದೆ. ಹರಿಯುವುದು ನದಿಯ ಕೆಲಸ, ನಿರಂತರವಾಗಿ ಪ್ರವಹಿಸುವುದೇ ಅದರ ಕೆಲಸ. ಕಸ ಕಡ್ಡಿಗಳನ್ನು ಹೊತ್ತು ತರ್ತಾನೆ ಕಡಲತ್ತ ಸಾಗ್ತಾನೇ ಇದೆ. ನಿರಂತರವಾಗಿ ಸಾಗುವಂಥ ತನ್ನ ಕರ್ತವ್ಯವನ್ನು ಅದನ್ನೇ ಬಿಟ್ಟಿಲ್ಲ, ತನ್ನ ಕರ್ತವ್ಯವನ್ನು ಅದು ನಿರ್ವಹಿಸ್ತಾ ಇದೆ. ಹಾಗಾದರೆ ಈ ರೀತಿಯಾಗಿ ಹೊಳೆಗೆ ಬೈತಾ ಇರುವಂಥವಳಾದರೂ ಯಾರು? ಆ ಹೆಣ್ಣು ಮಗಳು ಯಾರು? ಆಕೆ ಹೆಸರನ್ನು ಇಲ್ಲಿ ಕೊಡ್ತಾ ಇದ್ದಾರೆ, ಚಿನ್ನಮ್ಮ. ಈ ಕಥೆಯ ಉದ್ದಕ್ಕೂ ಬರುವಂತಹ ಪ್ರಧಾನ ಪಾತ್ರವಾಗಿರುವಂಥದ್ದು ಚಿನ್ನಮ್ಮಳದು. ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆ ಸೆರಗಿನೊಳಗ ಮುಸುರೆ ಪಾತ್ರೆಗಳ ರಾಶಿಯನ್ನೇ ಹಾಕಿಕೊಂಡು ಕೂತು ಬೂದಿಯ ಗರಟೆಯನ್ನು ಇಟ್ಟುಕೊಂಡು ಆಕೆ ಪಾತ್ರೆಯನ್ನು ತೊಳಿತಾ ಹೊಳೆಯ ಗುಣವಾಚನಕ್ಕೆ ತೊಡಗಿದ್ಲು. ಹೊಳೆಯ ಸೆರಗಲ್ಲಿ ಅಂದರೆ ಹೊಳೆಯ ದಡಭಾಗದೊಳಗ, ಹೊಳೆಯ ಅಂಚಿನೊಳಗ, ಹೊಳೆಯ ದಡದಲ್ಲಿ ಕೂತ್ಕೊಂಡು ಒಂದು ರಾಶಿ ಪಾತ್ರೆಯನ್ನು ಹಾಕಿ ಪಾತ್ರೆಯನ್ನು ತೊಳಿತಾ ಇದ್ದಾಳೆ ಈಕೆ. ಪಾತ್ರೆಯನ್ನು ತೊಳಿತಾ ಇರಬೇಕಾದ್ರೆ ಆಕೆ ಹೊಳೆಗೆ ಈ ರೀತಿಯಾಗಿ ಬೈತಾ ಇದ್ದಾಳೆ, ಭಾಳ ಕೆಟ್ಟದಾಗಿ ಹೊಳೆಗೆ ಬೈತಾ ಇದ್ದಾಳೆ. ಆಕೆ ಬೈಯುವಂತಹ ಬೈಗುಳಗಳ ಪೆಟ್ಟನ್ನು ಕೇಳಿದಂತಹವುಗಳೇ. ಅದರ ದಡದಲ್ಲಿ ನಿಂತು ಮರಿ ಮೀನುಗಳ ತಪಾಸಣೆಯಲ್ಲಿದ್ದಂತಹ ಅಸಂಖ್ಯ ಕೊಕ್ಕರೆಗಳು, ಕೊಂಗುರು, ಮಿಂಚುಳ್ಳಿಗಳೆಲ್ಲ ಆಕೆ ಬೈಗುಳದ ಪಾಲು ತಮಗೆ ಬೇಡ ಅಂಥೇಳಿ ಸರನೆ ಆಚೆ ದಡಕ್ಕೆ ಅವು ಹಾರಿ ಹೋದುವಂತೆ. ನೋಡ್ರಿ, ಆಹಾರವನ್ನು ಆರಿಸಿ ಕೊಕ್ಕರೆ, ಮಿಂಚುಳ್ಳಿ ಮೊದಲಾದ ಪಕ್ಷಿಗಳೆಲ್ಲ ಆ ನದಿಗೆ ಬಂದಿದ್ದವು. ಆ ಮೀನುಗಳನ್ನು ಹಿಡಿದು ತಿನ್ನಬೇಕು ಅಂತ ಹೇಳಿ ಕಾಯ್ತಾ ಇದ್ದವು. ಕೆಲವೊಂದಿಷ್ಟು ಮೀನುಗಳನ್ನು ಹಿಡಿತಾ ಇದ್ದವು. ಪಕ್ಷಿಗಳ ಸಮೂಹವೇ ಅಲ್ಲಿ ಬಂದಿದೆ. ಆದರೆ ಈಕೆ ಬೈಯುವಂತಹ ಬೈಗುಳವನ್ನು ಕೇಳ್ತಾ ಇದ್ದ ಹಾಗೆ ಅವೆಲ್ಲ ಏನು ಯೋಚನೆ ಮಾಡಿದ್ವು ಅಂತಂದರೆ, ಬೇಡಪ್ಪ ಈಕೆ ಸಹವಾಸ, ಈಕೆ ಇಷ್ಟೆಲ್ಲ ಬೈತಾ ಇದ್ದಾಳಲ್ಲ, ಈಕೆ ಬೈಗಳಗಳೇ ನಮಗೆ ಬೇಡ ಅಂತ ಹೇಳಿ ತಿಳ್ಕೊಂಡು ಅವು ನದಿಯ ಮತ್ತೊಂದು ದಡಕ್ಕೆ ಹಾರಿ ಹೋಗ್ಬಿಟ್ವಂತೆ. ಬೇಡ, ಈಕೆ ಬೈಗುಳಗಳೇ ತಮಗೆ ಬೇಡ ಅಂಥೇಳಿ, ಅವಕ್ಕೆ ಸಹವಾಸವೇ ಬೇಡ ಅಂಥೇಳಿ ಆ ಪಕ್ಷಿಗಳೆಲ್ಲ ಹಾರಿ ಹೋದವು. ಆದರೆ ನದಿ ಮಾತ್ರ ಯಥಾಸ್ಥಿತಿಯಾಗಿ ತನ್ನ ಕರ್ತವ್ಯವನ್ನು ತಾನು ನಿರ್ವಹಿಸ್ತಾನೆ ಇದೆ. ಹಾಗಾದರೆ ಆ ಹೊಳೆಗೆ ಆಕೆ ಯಾಕೆ ಬೈತಾ ಇದ್ದಾಳೆ? ಆ ಹೊಳೆಗೆ ಅಷ್ಟೊಂದು ಸಿಟ್ಟಿನಿಂದ ಬೈಯುವುದಕ್ಕೆ ಕಾರಣ ಆದರೂ ಏನು? ಹೊಳೆ ಬೇಕು ಬೇಕೆಂದೇ ಚಿನ್ನಮ್ಮನ ಕುಟುಂಬಕ್ಕೆ ಅಂತಹ ಅಪವಾದವನ್ನು ಎಳೆದು ತಂದು ಹಾಕಿದೆಯೇ? ಹಾಗಾದರೆ ಚಿನ್ನಮ್ಮ ಆ ಹೊಳೆಗೆ ಬೈಯುವುದಕ್ಕೆ ಕಾರಣ ಏನು ಅಂದರೆ, ತನ್ನ ಕುಟುಂಬಕ್ಕೆ ಅಪವಾದ ಬಂದಿದೆ. ಯಾವುದರಿಂದಾಗಿ? ಈ ಹೊಳೆಯ ದೆಸೆಯಿಂದಾಗಿ, ಈ ಹೊಳೆಯ ಕಾರಣದಿಂದಾಗಿ ಆಕೆ ಕುಟುಂಬ ಅಪವಾದವನ್ನು ಹೊತ್ಕೋಬೇಕಾಗಿದೆ. ಹೀಗಾಗಿ ಆಕೆ ಏನು ಮಾಡ್ತಾ ಇದ್ದಾಳೆ ಅಂತಂದರೆ ಆ ಹೊಳೆಗೆ ಬೈತಾ ಇದ್ದಾಳೆ. ನೋಡ್ರಿ, ಇಲ್ಲಿ ಲೇಖಕಿ ಹೇಳ್ತಾ ಇದ್ದಾಳೆ, ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದಕ್ಕೂ ಎಷ್ಟು ಪ್ರೀತಿ ಐತಿ, ವಾತ್ಸಲ್ಯ, ಕಾಳಜಿ, ಅನುಕಂಪ ಇದೆ. ಚಿನ್ನಮ್ಮನ ಕುಟುಂಬದ ಬಗ್ಗೆಗೂ ಕೂಡ ಅದಕ್ಕೆ ಕಾಳಜಿ ಇದೆ, ಪ್ರೀತಿ ಇದೆ, ವಾತ್ಸಲ್ಯ ಇದೆ. ಚಿನ್ನಮ್ಮನ ಒಂದು ಪುಟ್ಟದಾದಂತಹ ಸಂಸಾರ. ಆ ಸಂಸಾರದಲ್ಲಿ ಇರುವಂಥವ್ರು ಯಾರು? ಚಿನ್ನಮ್ಮ, ಆಕೆಯ ಗಂಡ ಕುದುಪ ಮತ್ತು ಮಗ ಗುಡ್ಡ. ಈ 3 ಜನರ ಒಂದು ಪುಟ್ಟದಾದಂತಹ ಕುಟುಂಬ. ಆ ಪುಟ್ಟದಾದಂತಹ ಕುಟುಂಬದ ಬಗೆಗೆ, ಆ ಸಂಸಾರದ ಬಗೆಗೆ ಹೊಳೆಗೂ ಕೂಡ ಪ್ರೀತಿ ಇದೆ, ಕಾಳಜಿ ಇದೆ, ಅನುಕಂಪ ಇದೆ. ಅದೆಲ್ಲ ಇದ್ದಿದ್ರಿಂದಲೇ ಆ ಹೊಳೆ ಆ ಕುಟುಂಬಕ್ಕೆ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದೆ ಅಂತೆ. ಹಾಗಾದರೆ ಹೊಳೆ ಆ ಕುಟುಂಬಕ್ಕೆ ಮಾಡ್ತಾ ಇರುವಂತಹ ಸಹಾಯ ಏನು? ಚಿನ್ನಮ್ಮನ ಗಂಡ ಕುದುಪನ ಗಾಳದ ಬಾಯಿಗೆ ಅಂತ ಹೊಡೆಯುವ ಮಳೆಗಾಲದಲ್ಲಿಯೂ ದಿನವೂ ಒಂದಿಷ್ಟು ತರುಮೀನುಗಳನ್ನು ಸಿಲುಕಿಸಬೇಕು ಯಾಕೆ? ಹಾಗಾದರೆ ಆ ಕುಟುಂಬದ ಬಗೆಗೆ ಹೊಳೆಗೆ ಪ್ರೀತಿ ಇಲ್ಲ, ಕಾಳಜಿ ಇಲ್ಲ, ಅನುಕಂಪ ಇಲ್ಲ ಅಂತಂದರೆ ಸಹಾಯ ಮಾಡ್ತಾ ಇರಲಿಲ್ಲ. ಎಂಥದ್ದೇ ಮಳೆಗಾಲ ಇರಲಿ,
ನೀರು ಎಷ್ಟೇ ರಭಸವಾಗಿ ನದಿ ಹರಿತಾ ಇರಲಿ, ಚಿನ್ನಮ್ಮನ ಗಂಡ ಕುದುಪ ಗಾಳವನ್ನು ಹಾಕಿದರೆ, ಮೀನನ್ನು ಹಿಡಿಬೇಕು ಅಂತ ಗಾಳವನ್ನು ಹಾಕಿದರೆ ಸ್ವಲ್ಪ ಸ್ವಲ್ಪ ಮೀನುಗಳು ಅವನ ಗಾಳಕ್ಕೆ ಸಿಗಲೇಬೇಕು ಅಂತೆ. ಅಂದರೆ ಇದು ಹೊಳೆಯಾತ ಆತನಿಗೆ ಪರೋಕ್ಷವಾಗಿ ಅದು ಸಹಾಯ ಮಾಡ್ತಾ ಇಲ್ವೇ? ಮಳೆಗಾಲದೊಳಗೆ ರಭಸದಿಂದ ನೀರು ಹರಿತಿರ್ತೈತಿ. ಅಂತಹ ಸಂದರ್ಭದಲ್ಲಿಯೂ ಕೂಡ ಅವನಿಗೆ ಗಾಳ ಹಾಕಿದರೆ, ಬಲೆ ಹಾಕಿದರೆ ಸ್ವಲ್ಪ ಮೀನುಗಳು ಸಿಗ್ತೈತಿ ಅಂದರೆ ಅವನಿಗೆ ಉಪವಾಸ ಇರುಗೊಡೋದಿಲ್ಲ ಅದು, ಮತ್ತು ಸಹಾಯವನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಿನ ಅಂಚಿನಲ್ಲಿರುವಂತಹ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ, ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೇ? ದಿಟ್ಟಿ, ದೃಷ್ಟಿ, ತತ್ಸಮ ತದ್ಭವ. ದೃಷ್ಟಿ ಎನ್ನುವಂತಹ ಪದದ ತದ್ಭವವೇ ದಿಟ್ಟಿ. ದಿಟ್ಟಿ ಅಂತಂದರೆ ಕಣ್ಣಿಗೆ. ಅಷ್ಟೆಲ್ಲ ಮೀನುಗಳು ಮಾತ್ರನ ಅದು ಕೊಡ್ತಾ ಇಲ್ಲ, ತಾನು ಹರ್ಕೊಂಡು ಬರಬೇಕಾದ್ರಲ್ಲ ತೋಟದ ಸೆರಗಿನ ಅಂಚಿನಲ್ಲಿರುವಂತಹ, ನದಿಯ ಸೆರಗಿನ ಅಂಚಿನಲ್ಲಿರುವಂತಹ ತೋಟಗಳು, ನದಿಯ ದಡದಲ್ಲಿ ಇರುವಂತಹ ತೋಟಗಳಿಂದ ಆಗಾಗ ಒಂದಿಷ್ಟು ತೆಂಗಿನಕಾಯಿಗಳನ್ನು, ಸೌದೆ, ಕಟ್ಟಿಗೆಗಳನ್ನು ತಂದು ಅವನ ದೃಷ್ಟಿಗೆ ಬೀಳಿಸ್ತಾ ಇದೆ. ಅಂದರೆ ಈ ಸೆರಗಿನ ಅಂಚಿನಲ್ಲಿರುವಂತಹ ತೋಟಗಳಿಂದ ತೆಂಗಿನಕಾಯಿ ತರೋದು ಅಂದ್ರೇನು? ನದಿಯ ದಡದೊಳಗೆ ತೋಟಗಳಿರ್ತವು. ಈ ಮಳೆ ಗಾಳಿಗಳ ಹೊಡೆತಕ್ಕೆ ಆ ತೆಂಗಿನಕಾಯಿ ಏನಾಗ್ತವು, ಉದುರಿ ಕೆಳಗಡೆ ಬೀಳ್ತವು. ಅವು ನದಿ ನೀರೊಳಗೆ ಅಥವಾ ಹೊಳೆ ನೀರೊಳಗೆ ತೇಲ್ಕೊಂತ ಬರ್ತಿರ್ತವು. ಹಾಗೆ ಬಂದಂತಹವುಗಳನ್ನು ತಮ್ಮಡೆಗೆ ತೆಗೆದುಕೊಳ್ಳುವಂಥದ್ದು. ಅಂದರೆ ಹರಿದು ಬರುವಂತಹ ತೆಂಗಿನಕಾಯಿಗಳೆಲ್ಲ ಅವನ ಕಣ್ಣಿಗೆ ಬೀಳೋ ಹಂಗೆ ಮಾಡ್ತೈತಿ, ಮತ್ತು ಅದನ್ನು ತಗೊಳ್ಳೋಕೆ ತನ್ನ ರಭಸವನ್ನು ಕಡಿಮೆ ಮಾಡ್ತೈತಿ. ಅಂದರೆ ಇಷ್ಟೆಲ್ಲ ಅದು ಸಹಾಯವನ್ನು ಮಾಡ್ತಾ ಇದೆಯಲ್ಲ. ನೋಡ್ರಿ, ಈ ನಮ್ಮ ಭಾಗದ ಮಕ್ಕಳು, ಅಂದರೆ ಈ ಉತ್ತರ ಕರ್ನಾಟಕ ಭಾಗದ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ, ಈ ಸ್ಕೂಲು ಕಾಲೇಜುಗಳ ರಜೆ ಇದ್ದಂತಹ ಸಂದರ್ಭದೊಳಗೆ ಬಡ ಮಕ್ಕಳೆಲ್ಲ ಕೆಲಸಕ್ಕೆ ಹೋಗ್ತಾರೆ. ಮುಂದಿನ ತಮ್ಮ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಸ್ವಲ್ಪ ಹಣವನ್ನು ಕೂಡ ಕೂಡಿಸ್ಕೊಳ್ತಾರೆ. ಈ ಮಳೆಗಾಲ ಬಂತು ಅಂತಂದರೆ ಈ ಮಲೆನಾಡಿನ ಒಳಗಿರುವಂತಹ ಯುವಕರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಈ ತೆಂಗಿನಕಾಯಿಗಳೆಲ್ಲ ಗಾಳಿಯ ರಭಸಕ್ಕೆ ಬಿದ್ದು ನದಿ ಒಳಗೆ ತೇಲ್ಕೊಂತ ಬರಬೇಕಾದ್ರೆ ಅವುಗಳನ್ನೆಲ್ಲ ತಗೊಂಡು ಸಂಗ್ರಹ ಮಾಡ್ಕೊಳ್ತಾರಂತೆ. ಆ ತುಂಬಿ ಹರಿತಾ ಇರುವಂತಹ ನದಿ ಒಳಗೆ ಜಿಗಿದು ಈಜುದು ಅವರಿಗೆ ಒಂದು ರೀತಿ ಖುಷಿಯನ್ನು, ಸಂತೋಷವನ್ನು ಕೊಡುವಂಥದ್ದು. ಅದೊಂದು ರೀತಿ ಹುಚ್ಚು ಸಾಹಸ ಆ ಭಾಗದ ಮಕ್ಕಳದು. ಅದ್ರ ಜೊತೆಗೆ ಈ ಕಾಯಿಗಳನ್ನು ಕೂಡ ಸಂಗ್ರಹಿಸ್ಕೊಂಡು ಬರ್ತಾರಂತೆ. ಇತ್ತೀಚೆಗೆ ಅವರು, ನೀವು ಓದಿರಬೇಕು ಪೇಪರ್ನಲ್ಲೆಲ್ಲ, ಒಂದು ಹೊಸ ವಿಧಾನವನ್ನು ಕೂಡ ಕಂಡುಕೊಂಡಿದ್ದಾರೆ. ಆ ತೆಂಗಿನಕಾಯಿ ಹಿಂಗೆ ಏನಾದರೂ ತೇಲ್ಕೊಂಡು ಬರಾಕತ್ತಿದ್ವು ಅಂತಂದರೆ ನದಿಗೆ ಮಧ್ಯದೊಳಗೆ ಹಿಂಗೆ ಒಂದು ಅಡ್ಡದಾಗಿ ಒಂದು ಕಟ್ಟಿಗೆಯನ್ನು, ಅಂದರೆ ಈ ಬಾಂಬುವನ್ನು ಕಟ್ಟುತ್ತಾರೆ. ಆ ಕಟ್ಟಿಗೆಯನ್ನು ಕಟ್ಟಿ ಆ ತೇಲ್ಕೊಂಡು ಬರುವಂತಹ ತೆಂಗಿನಕಾಯಿಗಳೆಲ್ಲ ಇಲ್ಲೇ ಬಂದು ನಿಲ್ಲಬೇಕು. ಆಮೇಲೆ ಇಲ್ಲಿ ಬಂದು ನಿಂತಾಗ ಅವುಗಳನ್ನು, ಗಾಳವನ್ನು ಇದನ್ನು ಹಾಕಿ, ಈ ಮೀನು ಹಿಡಿಯೋದಕ್ಕೆ ಒಂದು ಹಿಂಗೆ ಬಲೆ ಟೈಪ್ ಮಾಡಿರ್ತಾರಲ್ಲ ಸಣ್ಣದು, ಅದನ್ನು ಹಾಕಿ ಕಟ್ಟಿಗೆಯಿಂದ ಅದನ್ನು ಜಕ್ಕೊಳ್ಳೋದು. ಹಂಗೆ ಮಾಡಿ ರಾಶಿ ರಾಶಿ ತೆಂಗಿನಕಾಯಿಗಳನ್ನು ಸಂಗ್ರಹ ಮಾಡ್ಕೊಂಡಿರ್ತಾರೆ. ತಮಗೆ ಬೇಕಾದರೆ ಯೂಸ್ ಮಾಡ್ಕೊಳ್ಳೋದು, ಹೆಚ್ಚಿಗೆ ಅಂತ ಅನಿಸಿದ್ರೆ ಅವುಗಳನ್ನು ಮಾರಾಟ ಮಾಡಿ ಹಣವನ್ನು ಸಂಗ್ರಹ ಮಾಡಿಟ್ಕೊಳ್ಳೋದು. ಈ ಮಳೆಗಾಲ ಮುಗಿಯುವವರೆಗೂ ಈ ಹುಡುಗರು ಈ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಕೂಡ ನಾವು ಅದನ್ನು ಓದ್ತಾ ಇರ್ತೀವಿ. ನೋಡ್ರಿ, ಹರಿದು ಬರುವಾಗಲೆಲ್ಲ ಸೆರಗಿನ ಅಂಚಿನಲ್ಲಿರುವಂತಹ ತೋಟಗಳಿಂದ ಆಗಾಗ ಒಂದಿಷ್ಟು ತೆಂಗಿನಕಾಯಿಗಳನ್ನು, ಕಟ್ಟಿಗೆ ತುಂಡುಗಳನ್ನು, ಅವುಗಳನ್ನೆಲ್ಲ ಆತನ ದೃಷ್ಟಿಗೆ ಅದು ಬೀಳಿಸಾಗತ್ತೈತಲ್ಲ. ಹಂಗಾರೆ ಆ ಕುಟುಂಬದ ಬಗೆಗೆ ಕಾಳಜಿ, ಪ್ರೀತಿ, ವಾತ್ಸಲ್ಯ ಇದ್ದಿದ್ದರಿಂದಲೇ ಅದು ಹಂಗೆ ಮಾಡಾಕತ್ತೈತಿ. ಅಷ್ಟೇ ಅಲ್ಲ, ಈ ಆಟಿ ಸೋಣಿ ಕಾಲದ ಮಳೆಗಾಲದಲ್ಲಂತೂ ಹೇಳುವುದೇ ಬೇಡ. ನಾನು ಈ ಗದ್ಯದ ಆರಂಭದಲ್ಲಿ ಹೇಳಿದೆ, ಈ ಗದ್ಯದ ಉದ್ದಕ್ಕೂ ಕರಾವಳಿ ಭಾಗದ ಆಡು ಭಾಷೆಯನ್ನು ಇಲ್ಲಿ ಬಳಸ್ಕೊಳ್ಳುವಂಥದ್ದು ಅನ್ನುವಂಥದ್ದು. ಆಟಿ ಮತ್ತು ಸೋಣ. ಆಟಿ ಅಂತಂದರೆ ಆಷಾಢ, ಸೋಣ ಅಂತಂದರೆ ಶ್ರಾವಣ. ಈ ಆಷಾಢ ಮತ್ತು ಶ್ರಾವಣ ಕಾಲದ ಮಳೆಗಾಲದಲ್ಲಂತೂ ಹೇಳುವುದೇ ಬೇಡ ಅಂತೆ. ಅಂದರೆ ಆ ಸಂದರ್ಭದಲ್ಲಿ ಜಡಿ ಮಳೆ ಬರ್ತಾ ಇದೆ. ಅಂದರೆ ರಭಸದಿಂದ ಮಳೆ ಬರುವುದಿಲ್ಲ, ಸಣ್ಣ ಪ್ರಮಾಣದೊಳಗೆ ಮಳೆ ಬರುವಂಥದ್ದು, ಹಂಗೆ ಜಿಟಿ ಜಿಟಿಯಾಗಿ ಮಳೆ ಬರುವಂಥದ್ದು. ಹಂಗೆ ಕಂಟಿನ್ಯೂ ಆಗಿ ಮಳೆ ಬರ್ತಿರ್ತೈತಿ. ಆ ಸಂದರ್ಭದಲ್ಲೇ ನದಿಗಳೆಲ್ಲ ತುಂಬಿ ಹರಿಯುವಂಥದ್ದು. ನದಿಗಳೆಲ್ಲ ತುಂಬಿ ಹರಿದು ಬರುವಂತಹ ಸಂದರ್ಭದೊಳಗೆ ಆ ಹೊಳೆ ಸ್ವಲ್ಪ ಪಾತ್ರೆ, ಪಗಡೆ, ಸೌದೆ, ಕಟ್ಟಿಗೆ, ಕುರಿ, ಕೋಳಿ, ಏಣಿ, ದೋಣಿ, ರೀಪು ಪಕ್ಕಾಸು. ರೀಪು ಪಕ್ಕಾಸು ಅಂದರೆ
ಮ ಮೇಲೆ ಹಾಕಿದಂತಹ ಚಾವಣಿ ಅಂದರೆ ಮನೆಯ ಮೇಲ್ಛಾವಣಿಗೆ ಹಾಕುವಂತಹ ಮರದ ಸಾಮಗ್ರಿಗಳು ಇವೆಲ್ಲವನ್ನು ಹೊತ್ತು ತಂದು ಚಿನ್ನಮ್ಮ ಮತ್ತು ಕುದುಪರ ಮಡಿಲಿಗೆ ಅದು ಸುರಿಯುವಂಥದ್ದು ಮಾಮೂಲಿ. ಹಾಗಾದರೆ ಆಕೆ ಕುಟುಂಬದ ಬಗೆಗೆ ಕಾಳಜಿ ಇದ್ದಾಗ, ಪ್ರೀತಿ ಇದ್ದಾಗ, ಅನುಕಂಪ ಇದ್ದಾಗಲೇ ಇಷ್ಟೆಲ್ಲ ಸಹಾಯವನ್ನು ಮಾಡ್ತಾ ಇದೆ. ತೆಂಗಿನಕಾಯಿಯನ್ನು ತಂದು ಹಾಕ್ತಾ ಇದೆ. ಎಂತಹ ಮಳೆನೇ ಇರಲಿ, ಎಂಥ ಹೊಡೆಯುವಂತಹ ಮಳೆನೇ ಇರಲಿ, ಸ್ವಲ್ಪ ಮೀನುಗಳು ಅವನ ಗಾಳಕ್ಕೆ ಸಿಗುವಂಗೆ ಮಾಡ್ತಾ ಇದೆ. ಪಾತ್ರೆ ಪಗಡೆಗಳೆಲ್ಲ ತೇಲ್ಕೊಂಡು ಬಂದಿದ್ದನ್ನು ತೊಗೊಂಡಿರ್ತಾರೆ, ಸೌದೆಗಳನ್ನು ತೊಗೊಂಡಿರ್ತಾರೆ. ರೀಪು ಪಕ್ಕಾಸುಗಳು ಏನೋ ಅದರ ನದಿ ಒಳಗೆ ಏನೇನು ಹರಿದು ಬರ್ತಾ ಇದೆಯೋ ಹೊಳೆಯಲ್ಲಿ ಹರಿದು ಬರುವಂತಹ ಸಾಮಗ್ರಿಗಳನ್ನೆಲ್ಲವನ್ನು ಇವರು ತಗೊಳ್ತಾ ಇದ್ದಾರಲ್ಲ. ಹಾಗಾದರೆ ಆ ಹೊಳೆಗೆ ಆಕೆ ಕುಟುಂಬದ ಬಗೆಗೆ ಕಾಳಜಿ ಇಲ್ಲ ಅಂತ ಹೇಳುವಂಗಿಲ್ಲ, ಇದ್ದದ್ದೇ ಇದೆ. ಇಷ್ಟೆಲ್ಲ ಒಡನಾಟ ಇದೆ ಚಿನ್ನಮ್ಮನ ಕುಟುಂಬದ ಜೊತೆಗೆ ಈ ಹೊಳೆಗೆ. ಆದರೂ ಕೂಡ ಆಕೆ ಬೈತಾ ಇದ್ದಾಳೆ. ಹಾಗಾದರೆ ಆ ಅಪವಾದವನ್ನು ಅದು ತಂದು ಹಾಕಿದ್ದಾದರೂ ಹೇಗೆ? ಅಂತಹ ಅಪವಾದವನ್ನು ಅದು ಹೆಂಗೆ ಹೊರಿಸಿದೆ? ಅದು ಯಾವ ದಿನ? ಮೊನ್ನೆ ಶ್ರಾವಣ ಮಾಸದ 4ರಂದು ಇದೇ ಹೊಳೆ ಆಕೆ ಕುಟುಂಬದ ಮೇಲೆ ದೊಡ್ಡ ಅಪವಾದವನ್ನು ಹೊರಿಸಿ ಇಡೀ ಕುಟುಂಬದ ಉಗ್ರ ಕೋಪ, ಅಸಹನೆಗೆ ಬಲಿಯಾಗಬೇಕಾಯಿತು. ಶ್ರಾವಣ ಮಾಸದ 4ನೇ ದಿನ ಈ ಹೊಳೆಯ ದೆಸೆಯಿಂದಾಗಿ, ಈ ಹೊಳೆಯ ಕಾರಣದಿಂದಾಗಿ ದೊಡ್ಡದಾದಂತಹ ಒಂದು ಅಪವಾದವನ್ನು ಈ ಕುಟುಂಬ ಹೊರಬೇಕಾಗಿದೆ ಅಂತೆ. ಹೀಗಾಗಿ ಆ ಇಡೀ ಕುಟುಂಬದ ಉಗ್ರವಾದಂತಹ ಕೋಪಕ್ಕೆ, ಅಸಹನೆಗೆ ಆ ಹೊಳೆ ಬಲಿಯಾಗಬೇಕಾಗಿದೆ. ಆ ಕುಟುಂಬಕ್ಕೆ ಅಥವಾ ಚಿನ್ನಮ್ಮನಿಗೆ ಆ ಹೊಳೆಯ ಬಗೆಗೆ ಕೋಪ, ಅಸಹನೆ ಉಂಟಾಗೋದಕ್ಕೆ ಕಾರಣ ಇಷ್ಟೇ. ಆ ಹೊಳೆಯಿಂದಾಗಿ ಆ ಮನೆತನ ಅಪವಾದಕ್ಕೆ ಗುರಿಯಾಗಿದೆ. ಹಾಗಾದರೆ ಆ ಅಪವಾದ ಆದರೂ ಏನು? ಆ ಅಪವಾದವನ್ನು ಆ ಕುಟುಂಬಕ್ಕೆ ಹೊರಿಸಿದ್ದು ಯಾರು ಮಾಡಿದ ತಪ್ಪಿನಿಂದಾಗಿ? ಚಿನ್ನಮ್ಮನ ತಪ್ಪೋ ಅಥವಾ ಆಕೆ ಗಂಡ ಅಥವಾ ಮಗನ ತಪ್ಪಿನಿಂದಾಗಿಯೋ? ಯಾವ ಅಪವಾದವನ್ನು ಕೂಡ ಅದು ಹೊರಿಸ್ತಾ ಇದೆ? ಯಾವ ಅಪವಾದಕ್ಕೆ ಅವ್ರು ಗುರಿ ಆಗ್ತಾ ಇದ್ದಾರೆ ಈ ಹೊಳೆಯ ಕಾರಣದಿಂದಾಗಿ ಅನ್ನುವಂಥದ್ದನ್ನು ನಾವು ಮುಂದಿನ ಭಾಗದೊಳಗೆ ನೋಡೋಣ. ವಿದ್ಯಾರ್ಥಿಗಳೇ, ಈ ಮುಂದಿನ ಭಾಗದೊಳಗೆ ನಾವು ಆ ಹೊಳೆಯ ಜೊತೆಗಿನ ಒಡನಾಟ, ಹಾಗೆ ಆ ಕೋಪಕ್ಕೆ, ಆಕೆ ಅಸಹನೆಗೆ ಕಾರಣವಾದಂತಹ ಮತ್ತು ಕೊಟ್ಟಂತಹ ಅಪವಾದ ಏನು, ಆ ಹೊಳೆಯಿಂದಾಗಿ ಅವ್ರು ಹೊತ್ಕೊಂಡಂತಹ ಅಪವಾದವೇನು ಅನ್ನುವಂಥದ್ದನ್ನೆಲ್ಲ ನಾವೀಗ ಮುಂದಿನ ಭಾಗದೊಳಗೆ ಅದನ್ನು ನೋಡೋಣ ಅಂತ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.